ಪೂಜೆ ಗೀಜೆ ಮಾಡ್ತವ್ರೆ ಗುರು, ಗೊತ್ತಾಯ್ತಲ್ಲ ಏನು ಪೂಜೆ ಅಂತ. ಸೊ ಒಳಗೋಗೋದು ಬೇಡ ಅನ್ಕೋತೀನಿ ಇವಾಗ. ಸೊ ವೆಲ್ಕಮ್ ಟು ವಾರ್ಕಳ ಕ್ಲಿಫ್ ಗೈಸ್. ನಡ್ಕೊಂಡೋಗಿ ಪ್ಲಸ್ ಪುನಃ 820 ಸ್ಟೆಪ್ಸ್ ಅಂತೆ. ಏನು ಬೆಟ್ಟ ಹತ್ತದಂಗೆ ಆಯಿತು, ನಮ್ಮ ಚಾಮುಂಡಿ ಬೆಟ್ಟ ಹತ್ತದಂಗೆ ಆಯಿತು ಗುರು. ಇಲ್ಲಿ ಏನೋ ಆಗ್ತಿರಂಗೆ ಕಾಣ್ತಿದೆ, ಯಾವುದೋ ರ್ಯಾಲಿ ಗೀಲಿ ಇದೆಯಾ ಏನು ಗೊತ್ತಾಗ್ತಿಲ್ಲ. ಓ ಮೈ ಗಾಡ್, ಸಚ್ ಅ ಬ್ಯೂಟಿಫುಲ್ ಸಿನಾರಿಯೋ ಡೂಡ್. ಚೆನ್ನಾಗಿದೆ ನೋಡಿ, ಬೆಟ್ಟ 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 ಆ್ಯಂಡ್ ಈ ಕಡೆ ಸಮುದ್ರ. ಕನ್ಯಾಕುಮಾರಿ ರೀಚ್ ಆದ್ವಿ ಗುರು ಫೈನಲಿ ಆಫ್ಟರ್ 2.5 hours ಆಫ್ ರೈಡಿಂಗ್. ಕನ್ಯಾಕುಮಾರಿಗೆ ರೀಚ್ ಆದ್ವಿ ಇವಾಗ. ನಮಸ್ಕಾರ ಗುರು, ಇವತ್ತು ಡೇ 4 ಆಫ್ ಮೈ ಸೌತ್ ಇಂಡಿಯನ್ ಕೋಸ್ಟಲ್ ಬಾರ್ಡರ್ ರೈಡ್. ಇವಾಗ ಹಿಂಗೆ ಫ್ರೆಶ್ ಅಪ್ ಆಗಿದ್ದೀವಿ. ಸ್ವಲ್ಪ ಲೇಟಾಗಿದ್ದೆ ಇವತ್ತು. ಇವಾಗ ಆಲ್ರೆಡಿ 8 ಗಂಟೆ ಏನು, 7:15 ಇವಾಗ. ಒಂದು 8:15 ಹೊರಡೋದು ಇವತ್ತು. ಬಿಕಾಸ್ ಜಟಾಯು ಸೆಂಟರ್ 10 ಗಂಟೆಗೆ ಓಪನ್ ಆಗುತ್ತೆ. ಅಲ್ಲಿಗೆ ಹೋಗಿ ಒಂದು 40 ನಿಮಿಷ ಬೇಕಂತೆ. ಸೊ ಇವತ್ತು ಕನ್ಯಾಕುಮಾರಿಗೆ ಬರೀ 2 hours ಅನ್ನೋ ಜರ್ನಿ ಅಷ್ಟೇ ಇರೋದು. ಸೊ ಅದಕ್ಕೆ ಲೇಟ್ ಆಗುತ್ತೆ, ಸ್ವಲ್ಪ ನೀಟಾಗಿ ರೆಸ್ಟ್ ಮಾಡಿಕೊಂಡು. ಇವಾಗ ಹೆಂಗೂ ಪ್ಯಾಕಿಂಗ್ ನಡೀತಿದೆ, ಗೇರು ರೆಡಿ ಇದೆ. ಸೊ ಪುಣ್ಯಕ್ಕೆ ಇವತ್ತು ಬಿಸಿಲು ಬಂದಿದೆ, ಸೊ ಎಲ್ಲ ಒಣಗ್ತಾ ಐತೆ. ಇವಾಗ ಇವಾಗ ಚೆಕ್ಔಟ್ ಆಗಿ ಬೀಚ್ಲಿಂದ ಒಂದು 10 ನಿಮಿಷ ಅಷ್ಟೇ, 10 ನಿಮಿಷನೂ 2 ನಿಮಿಷ ಬೀಚು. ಹೋಗಿ ನಿಂತ್ಕೊಂಡು ಒಂದೆರಡು ಸ್ವಲ್ಪ ಫೋಟೋ ತೊಗೊಂಡು ಹೋಗೋಣ ಜಟಾಯು ಸೆಂಟ್ರಿಗೆ. ಸೊ ಇವಾಗ ಹೊರಟಿದ್ದೀವಿ ಗುರು ಸ್ಟೇಯಿಂದ. ಸೊ ಇದೇ ನಾವು ಉಳ್ಕೊಂಡಿದ್ದು ಸ್ಟೇ ಇವತ್ತು. ಒಂದು ಸತಿ ಬೀಚ್ಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಇಲ್ಲಿಂದ 5 ನಿಮಿಷ, 5 ನಿಮಿಷನೂ ಅಲ್ಲ, 2 ನಿಮಿಷ. ಓ ಯಾರು ಗುರು, ಇದು ಬೀಚ್ ರೋಡು ವಾರ್ಕಳ. ಅದು ಎಲ್ಲೋ ರೆಡಿ ಆಯ್ತವ್ರು, ಎಲ್ಲ ಹೋಯ್ತವ್ರು ಜನ. ಸೊ ನೀವೇ ನೋಡ್ತಿರಂಗೆ ಫುಲ್ ಖಾಲಿ ಇದೆ ವಾರ್ಕಳ. ಅದೇ ಆಫ್ ಸೀಸನ್ ಅಲ್ವಾ, ಆ ಕಾರಣಕ್ಕೆ. ಇಲ್ಲೊಂದು 100 ಮೀಟ್ರ್ ಬಂದರೆ ನೋಡಿ ಅದೇ ಬೀಚು ಓಪನ್ ಆಗಿದೆ ಇವಾಗ. ಆಗಿದೆಯಾ? ಓಪನ್ ಆಗಿದೆ. ಬನ್ನಿ ನೋಡ್ಕೊಬರೋಣ ಬೀಚ್ನ ಇವಾಗ. ಪೂಜೆ ಗೀಜೆ ಮಾಡ್ತವ್ರೆ ಗುರು, ಗೊತ್ತಾಯ್ತಲ್ಲ ಏನು ಪೂಜೆ ಅಂತ. ಸೊ ಒಳಗೋಗೋದು ಬೇಡ ಅನ್ಕೋತೀನಿ ಇವಾಗ. ಇಲ್ಲಿದ್ದಾನೆ ಚೆನ್ನಾಗಿ ಕಾಣ್ತೈತೆ ಬೀಚು. ಇದೇನೆ ವಾರ್ಕಳ ಬೀಚ್. ಸೊ ಪ್ರಾಬ್ಲಮ್ ಬೆಳಗ್ಗೆದ್ದು ಬರಬಾರ್ದು ಇಲ್ಲಿ, ಏನು ಪೂಜೆ ಗೀಜೆ ಮಾಡಿಸ್ತವ್ರೆ. ಸೊ ನಾವು ಹೊರಡೋಣ ಬನ್ನಿ ಇವಾಗ. ಒಂದು ವೀಡಿಯೋ ತಗೊಬಿಡೋಣ ಫೋನಲ್ಲಿ. ಇವಾಗ ನಾವು ಆ್ಯಕ್ಚುಲಿ ಜಟಾಯಿಗೆ ಹೋಗ್ತಿಲ್ಲ. ಜಟಾಯಿ ಹೆಂಗೂ 10 ಗಂಟೆಗೆ ಓಪನ್ ಅಂತ ಇರೋದು ಮ್ಯಾಪಲ್ಲಿ. ಸೊ ಏನು ಪ್ಲ್ಯಾನು ಅಂದರೆ ಇವಾಗ ಇಲ್ಲಿಂದ ಒಂದು 5 ನಿಮಿಷದಲ್ಲೇ ವಾರ್ಕಳ ಕ್ಲಿಫ್ ಅಂತ ಇದೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ತೋರಿಸ್ತದೆ. ಸೊ ಕ್ಲಿಫ್ಗೆ ಹೋಗಿ ಕ್ಲಿಫ್ ನೋಡಿಕೊಂಡು ಆಮೇಲೆ ಜಟಾಯಿಗೆ ಹೋಗೋಣ. ಬಿಕಾಸ್ ಅಲ್ಲಿ ಕರೆಕ್ಟಾಗಿ ಟೈಮ್ ಆಯ್ತದೆ. 40 ಮಿನಿಟ್ಸ್ ಜಟಾಯು ತೋರಿಸ್ತಿರೋದು. ಸೊ ಇವಾಗ 8:50. 8:50 ಇಲ್ಲೊಂದು 10 ನಿಮಿಷ ಸ್ಪೆಂಡ್ ಮಾಡ್ಕೊಂಡು ಹೊರಟ್ರೆ ಕರೆಕ್ಟಾಗಿ 10 ಗಂಟೆ ಹಂಗೆ ರೀಚ್ ಆಯ್ತೀವಿ ಅಲ್ಲಿ. 10 ಹಂಗೆ. ಸೊ ನಾವೇ ಫಸ್ಟ್ ಪರ್ಸನ್ ಎಂಟ್ರ್ ಆಯ್ತೀವಿ. ಸೊ ರಶ್ಶು ಕಮ್ಮಿ ಇರುತ್ತೆ, ಆರಾಮಾಗಿ ನೋಡ್ಕೊ ಬರ್ಬೋದು. ನನ್ನ ಫ್ರೆಂಡ್ ಏನೋ ಅಂತಿದ್ರು, ಏನೋ ಮೇಲ್ ಬಿಡಲ್ಲ ಅಂತ. ಬಟ್ ನೋಡೋಣ ಬನ್ನಿ, ಒಂದು ಲಕ್ ಟ್ರೈ ಮಾಡೋಣ. ಮೇಲ್ ಬಿಟ್ಟರೆ ಹೋಗೋದು, ಇಲ್ಲ ಕೆಳಗೆಯಿಂದನೇ ಸ್ವಲ್ಪ ಝೂಮ್ ಗೀಮ್ ಹಾಕಿ ವೀಡಿಯೋ ಮಾಡಿಬಿಟ್ಟು ಆಫ್ ಟು ಕನ್ಯಾಕುಮಾರಿ. ಇಲ್ಲಿ ಹೋಮ್ ಸ್ಟೇಗಳು ಮಾತ್ರ ಸಗಲಾಗಿದೆ ಗುರು. ಹೋಮ್ ಸ್ಟೇಗಳು, ವಿಲ್ಲಾಗಳು, ಫುಲ್ ಸರ್ವಿಸ್ ಅಪಾರ್ಟ್ಮೆಂಟ್ ರೆಂಟ್ಗಳು ಆ್ಯಂಡ್ ಬೀಚ್ ಫ್ರಂಟ್ ರೆಸಾರ್ಟ್ಗಳು ಗುರು, ಸಖತ್ತಾಗಿದೆ. ಫುಲ್ ನೀರು ತುಂಬ್ಕೊಬಿಡೈತೆ. ವೈಟ್ ಹೌಸ್ ರೆಸಿಡೆನ್ಸಿ ಅಂತೆ. ಓಯ್ ಸಖತ್ತಾಗಿದೆ ಗುರು ಈ ಮನೆ. ನೆನ್ನೆ ಮಳೆದು ಕಾರಣ ಇದು ಗುರು. ಇಲ್ಲಿ ವರ್ಕಳ ಕ್ಲಿಫ್ ಅಂತ ಕೊಟ್ಟರೆ ಮ್ಯಾಪಲ್ಲಿ ಎಲ್ಲೋ ಕರ್ಕೊಂಬಂದುಬಿಡ್ತದೆ. ಬಟ್ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಾ ಅಂತ ಇವಾಗ. ನಡಿ ನೋಡೋಣ. ಇವ್ರು ಹೇಳಿದ್ರು ಒಂದು ಪುಣ್ಯ ಕಂಡವ್ರು ಸಿಕ್ಕಿದೆ ಯಾರು. ಅವ್ರು ಹೇಳಿದ್ರು ಹಿಂಗೆ ಹೋಗ್ಬಿಟ್ಟು ಪಾರ್ಕ್ ಮಾಡಿ ಅಲ್ಲಿ ನಡ್ಕೊಂಡು ಹೋಗಿ ಸಿಗ್ತದೆ ಕ್ಲಿಫು ಅಂತ. ನೋಡೋಣ ಬನ್ನಿ, ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ. ಇವರು ಫೈನಲಿ ಇಲ್ಲಿ ಹುಡ್ಕೊಂಡು ಬರ್ತಿದ್ದಾಗ ಇಲ್ಲಿ ಡಾರ್ಜಿಲಿಂಗ್ ಕೆಫೆ ಅಂತ ಸಿಗುತ್ತೆ. ಇಲ್ಲ ಅಂದರೆ ಮ್ಯಾಪಲ್ಲಿ ಪ್ರಶಾಂತಿ ಕ್ಲಿಫ್ ಅಂತ ಹಾಕ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಬೈಕ್ ನಿಲ್ಸ್ಕೊಬೇಡಿ, ಇಲ್ಲ ಕಾರ್ಗಿರಿದ್ರೆ ನಿಲ್ಸ್ಕೊಬೇಡಿ. ಈ ಸಂಧಿ ಗುಂದಿಲಿ ಹೋದರೆ ಆ್ಯಕ್ಚುಲಿ ಕ್ಲಿಫ್ ನೋಡ್ಬೋದಂತೆ. ಆ್ಯಕ್ಚುಲಿ ಕ್ಲಿಫ್ ಅಲ್ಲಿದೆ, ಅಲ್ಲಿ ಆ್ಯಕ್ಚುಲಿ ವ್ಯೂ ಕಾಣ್ತಿದೆ ನನಗೆ. ಬನ್ನಿ ಹೋಗೋಣ. ಬಿಕಾಸ್ ಏನಂದರೆ ಇಷ್ಟು
ಅಷ್ಟು ಜಾಗನೂ ಕ್ಲಿಫ್ ಅಂತೆ, ಒಂದು ಸ್ಟ್ರೆಚ್ ಆಫ್ ಲ್ಯಾಂಡು ಕ್ಲಿಫ್ ಅಂತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪ್ರೈವೇಟ್ ಮಾಡ್ಕೊಬಿಟ್ಟವ್ರು ಇಲ್ಲಿ ಪ್ರಾಪರ್ಟಿಗಳನ್ನ. ಸೊ ಆ ಕಾರಣಕ್ಕೆ ಇಲ್ಲಿ ನೀವು ಕ್ಲಿಫ್ಗಳು ನೋಡೋಕ್ಕಾಗಲ್ಲ, ಅಂದರೆ ಎಕ್ಸಾಕ್ಟ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ, ಬೀಚ್ ಹತ್ರ ಹೋಗಿ ನಡ್ಕೊಬರ್ಬೇಕು. ಸೊ ಸ್ವಲ್ಪ ಒಂದು 10 ನಿಮಿಷ ಬೈಕಲ್ಲಿ ಹುಡುಕಾಡಿ ಸಿಕ್ಕಿದ್ದು ಈ ಜಾಗ. ಸೊ ವೆಲ್ಕಮ್ ಟು ವಾರ್ಕಳ ಕ್ಲಿಫ್ ಗೈಸ್. ಸೊ ಇದಿಷ್ಟು ಕ್ಲಿಫಿನ ಜಾಗ ನೋಡ್ತಿರಂಗೆ ಸಕ್ಕತ್ತಾಗಿದೆ ಗುರು. ಇಲ್ಲಿ ಕ್ಲಿಫ್ ಜಾಗ ಮಾತ್ರ ಮಕ್ಕ ನೋಡ್ತಾವ್ರು ಅವ್ರು ಇಬ್ಬರು ಯಾಕೋ ನನ್ನ. ಸೊ ನೋಡ್ತಿರಂಗೆ ಎಲ್ಲ ಕೆಫೆಗಳೇ ಇರೋದಿಲ್ಲಿ. ಸೊ ಅದಕ್ಕೆ ಪ್ರಾಬಬ್ಲಿ ಎಲ್ಲೋ ಜಾಗ ಇಲ್ಲ. ಸೊ ಇದೊಂದು ಜುಗಾಡ್ ಹುಡ್ಕೊಂಡಿದ್ದೀನಿ ಇವಾಗ. ಯಾರಾದರೂ ಟ್ರೈ ಮಾಡ್ತೀರ ಅಂದರೆ ನೀವು ಬಂದು ಟ್ರೈ ಮಾಡಿ. ಸ್ವೆಟ್ಟು ಬರ್ತೈತೆ ಗುರು, ಯಪ್ಪ ಫುಲ್ ಮಾಯಿಶ್ಚರ್ ಬೇರೆ ಇಲ್ಲಿ. ಬಿಸಿಲಿಲ್ಲ, ಬಿಸಿಲು ಕಮ್ಮಿ ಆಗಿದೆ, ಬಟ್ ಸಖತ್ ಸ್ವೆಟ್ ಇದೆ. ಮಾಯಿಶ್ಚರ್ ಜಾಸ್ತಿ ಇದೆಯಲ್ಲ ಅದಕ್ಕೆ. ಬಟ್ ಪುಣ್ಯಕ್ಕೆ ಮಳೆ ಬರ್ತಿಲ್ಲ, ಅದೊಂದೇ ಖುಷಿ. ಇವಾಗ ನಡಿ ಜಟಾಯಿಗೆ ಹೋಗೋಣ ಇಲ್ಲಿಂದ 40 ಮಿನಿಟ್ಸ್. ಸೊ ನೋಡ್ತಿರಂಗೆ ಅದೇ ಜಟಾಯು ಸೆಂಟರ್. ಅಲ್ಲಿ ಮೇಲೆ ನೋಡ್ರೆ ಒಬ್ಬರು ನರಪಿಳೇನೂ ಕಾಣಿಸ್ತಿಲ್ವಲ್ಲ ಗುರು. ಬಿಡ್ತಿಲ್ವಾ ಏನು ಕತೆ? ವೆದರ್ಗೆ ಏನಾದರೂ ಬಿಡ್ತಿಲ್ವಾ ಏನು? ನೋಡಬೇಕು ಬನ್ನಿ. ಏನು ಗುರು ದರಿದ್ರ, ಬೆಳಗ್ಗೆ ಅಷ್ಟು ಚೆನ್ನಾಗಿತ್ತು ವೆದರು, ಖುಷಿಯಾಗಿ ಹೊರಟೆ. ಇಲ್ಲಿ ಬಂದು ನೋಡ್ತೀನಿ ಆಗಲೇ ಮಳೆ ಶುರು ಆಗ್ಬಿಟ್ಟಿದೆ. ಇನ್ನೇನು ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ದ ಹಿಂಗೆ ಡ್ರೈವ್ ಮಾಡ್ತಾಯಿದ್ದೀನಿ ಮಳೆಯಲ್ಲೇ. ಬನ್ನಿ ಇಲ್ಲಿ ಒಂದು 1.5 ಕಿಲೋಮೀಟರ್ಸನ್ನು ತೋರಿಸ್ತಿದೆ ಮ್ಯಾಪಲ್ಲಿ. ಹೋಗೋಣ. ಪ್ರಾಬಬ್ಲಿ ಏನೋ ಕ್ರೈನಿಂದ ಮೇಲೆ ಹೋಗ್ಬೇಕು ಅನ್ಕೋತೀನಿ, ಅಂದರೆ ಆ ಕಾರ್ಟ್ಗಳು ಹೋಗುತ್ತಲ್ಲ ಅದರಿಂದ. ಸೊ ಬನ್ನಿ. ಪ್ರಾಬಬ್ಲಿ ಏನು ಇಲ್ಲ ಅನ್ಕೋತೀನಿ, ಕ್ಲೋಸ್ ಆಗಿದೆ. ಬಟ್ ಕ್ಲೋಸ್ ಆಗೋದ್ರೆ ಮಾತ್ರ 22 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊ ಬಂದಿದ್ದೀನಿ ಗುರು, ಉರ್ದೋಯ್ತದೆ. ಇಸ್ ಇಟ್ ಓಪನ್ ಅಪ್? ಓಕೆ ಓಕೆ. Sorry? It's not about the money, but you have to walk so much, no? And it's raining also. Okay, no, I'll go. Thank you. When will the cable car start working? Only because of climate it is stopped. Okay, thank you. So ಅನ್ಕೊಂಡಿದ್ದಂಗೆ ಆಯಿತು ಗುರು, ಕೇಬಲ್ ಕಾರ್ಟ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ. ನಡ್ಕೊಂಡು ಹೋಗ್ಬೇಕಂತೆ ಮೇಲೆ. ಇವಾಗ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ರೆ ಅದು ಈ ಮಳೆಯಲ್ಲಿ ಮುಗಿದ ಕತೆ. ನಡ್ಕೊಂಡೋಗಿ ಪ್ಲಸ್ ಪುನಃ 820 ಸ್ಟೆಪ್ಸ್ ಅಂತೆ. ಏನು ಬೆಟ್ಟ ಹತ್ತದಂಗೆ ಆಯಿತು ಗುರು, ನಮ್ಮ ಚಾಮುಂಡಿ ಬೆಟ್ಟ ಹತ್ತದಂಗೆ ಆಯಿತು ಗುರು. ಆದರೂ ಗುರು ತುರಿದೋಯ್ತು. ಕೇಬಲ್ ಕಾರ್ಟ್ ವರ್ಕ್ ಆಗ್ತಿಲ್ಲ ಬಿಕಾಸ್ ಆಫ್ ಹೆವಿ ವಿಂಡ್ಸ್ ಅಂತೆ. ಬಟ್ ಈ ಮಳೆಯಲ್ಲಿ ಆಗಲ್ಲ ಗುರು ನಡ್ಕೊಂಡು ಹೋಗೋಕ್ಕೆಲ್ಲ. ನಡ್ಕೊಂಡು ಹೋಗಿ ಅದು ಪ್ಲಸ್ 820 ಸ್ಟೆಪ್ಸ್ ಹತ್ಕೊಂಡು ನೋವೇ. ಇವಾಗ ಸುಮ್ಮನೆ ಕನ್ಯಾಕುಮಾರಿಗೆ ಹೋಗೋಣ ವಾಪಸ್ಸು. ಬನ್ನಿ. ನೀವೇನೇ ಅನ್ನಿ ಗುರು, ಕೇರಳ ಮಾತ್ರ ನಿಜ ಬ್ಯೂಟಿಫುಲ್ ಕಣ್ರಿ. ಇದು ನಾನು ಇವಾಗ ಇರೋ ಜಾಗ ಆಲ್ಮೋಸ್ಟ್ ಒಂಥರ ರಿಮೋಟ್ ಲೊಕೇಶನ್ನು. ಇದೊಂಥರ ಏನಪ್ಪ ಹಳ್ಳಿಗಳು ಅಂತಾರಲ್ಲ ಆ ಥರ. ಹಳ್ಳಿಗಳಲ್ಲೂ ರೋಡು ಸಗದ ಮೇಂಟೈನ್ ಮಾಡಿದ್ದಾರೆ. ನಾನೇನು ಬೇರೆ ಕಡೆ ಚೆನ್ನಾಗಿರಲ್ಲ, ನಮ್ಮ ಸ್ಟೇಟ್ ಚೆನ್ನಾಗಿಲ್ಲ ಅಂತ ಅಲ್ಲ. ಬಟ್ ಈ ವೆದರ್ ಕಂಡೀಷನ್ಸ್ನಲ್ಲೂ ರೋಡು ಕಿತ್ತೋಗ್ದಿರಂಗೆ ಕೆಲವು ಪಾಟೋಲ್ಗಳು ಸಿಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಸೀರಿಯಸ್ಲಿ ಇಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಕೆಲವು ಕಡೆ ನಾನು ಅಬ್ಸರ್ವ್ ಮಾಡಿದೆ ಬರ್ತಾ, ಅದು ಅನ್ಫಾರ್ಚುನೇಟ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಕ್ಯಾಮ್ರಾನಲ್ಲಿ. ಏನಪ್ಪ ಅಂದರೆ ಈ ಥರ ಸಿಟಿ ಮಧ್ಯದಲ್ಲಿ ರೋಡು ಡಿವೈಡರ್ಗಳು ಹಾಕೋ ಬದಲು ಸ್ಟೀಲ್ ಗ್ರಿಲ್ಸ್ ಹಾಕ್ಬಿಟ್ಟಿದ್ದಾರೆ ಬ್ಯಾರಿಕೇಡ್ಗಳ ಥರ. ಆ್ಯಂಡ್ ಒಂದೊಂದು ಬ್ಯಾರಿಕೇಡ್ಗಳಿಗೆ ಒಂದು 10 ಮೀಟರ್ ಡಿಸ್ಟೆನ್ಸ್ಗೂ ಒಂದೊಂದು ಪಾಟ್ ಹೋಲ್ಡರ್ ಹಾಕಿ ಪಾಟ್ ಇಟ್ಟಿದ್ದಾರೆ. ಅಲ್ಲಿ ಏನಪ್ಪ ಗಿಡ ಬೆಳೆಸ್ತಿದ್ದಾರೆ. ಒಂಥರ ಒಳ್ಳೆ ಇನಿಷಿಯೇಟಿವು. ಈ ಥರ ಇನಿಷಿಯೇಟಿವ್ ನಮ್ಮ ಕರ್ನಾಟಕದಲ್ಲೂ ತೊಗೊಬಿಟ್ರೆ ಆರಾಮಾಗೆ ಒಳ್ಳೆ ಆಕ್ಸಿಜನ್ ಉಸಿರಾಡ್ಕೊಂಡು ಬದುಕ್ಬೋದು. ಇವಾಗ ನಮ್ಮ ರೀಸೆಂಟಾಗಿ ಮೈಸೂರಲ್ಲಿ ಮರ ಕಡಿ ಇನ್ಸಿಡೆಂಟ್ ಬೇರೆ ಆಯಿತು. ಈ ಥರ ಇನಿಷಿಯೇಟಿವ್ಗಳು ತೊಗೊಂಡ್ರೆ ಈ ಕಡೆ ಕಟ್ ಮಾಡಿದ್ರು ಅದರ ಆಲ್ಟರ್ನೇಟಿವ್ ಸೋರ್ಸ್ ಬೆಳೀತಾನೆ ಇರ್ತದೆ. ಸೊ ನೆಕ್ಸ್ಟ್ ಫ್ಯೂಲ್ ಅಪ್ ಆಗಿದೆ. ಇವಾಗ ಡೈರೆಕ್ಟ್ಲಿ ಟು ಕನ್ಯಾಕುಮಾರಿ. ಅಣ್ಣ ಕನ್ಯಾಕುಮಾರಿ ಸ್ಟ್ರೈಟ್, ಕನ್ಯಾಕುಮಾರಿ ಸ್ಟ್ರೈಟ್. ಇಲ್ಲಿ ಏನೋ ಆಗ್ತಿರಂಗೆ ಕಾಣ್ತಿದೆ, ಯಾವುದೋ ರ್ಯಾಲಿ ಗಿಲ್ಲಿ ಇದೆಯಾ ಏನು ಗೊತ್ತಾಗ್ತಿಲ್ಲ. ಜನ ಮಾತ್ರ
ತುಂಬ ಸೇರವ್ರೆ. ಫ್ಲ್ಯಾಗಿಗೆಲ್ಲ ಹಾಕೊಂಡು ಅಲ್ಲಿ ರಾಹುಲ್ ಗಾಂಧಿ ಫೋಟೋ ಬೇರೆ ಹಾಕಿದ್ರು ಗುರು. ಸೊ ಇವಾಗ ಯಾವುದೋ ನ್ಯಾಷನಲ್ ಹೈವೇ ಸಿಕ್ತು, ರೋಡ್ ಸಗದಾಗಿದೆ, ಪ್ಲಸ್ ಬಿಸಿಲು ತುಂಬಿದೆ. ಬೇಗ ಹೋಗ್ಬಿಡೋಣ. 115 ಕಿಲೋಮೀಟರ್ ತೋರಿಸ್ತಿದೆ ಇವಾಗ ಇಲ್ಲಿಂದ. ಹತ್ತತ್ರ ಬೆಂಗಳೂರಿಗೆ ಹೋದಂಗೆ. ಇದೇ ಥರ ರೂಟ್ ಸಿಕ್ಕಿದ್ರೆ, ರೋಡ್ಗಳು ಇದೇ ಥರ ಚೆನ್ನಾಗಿದ್ರೆ 1 ಅವರ್ 1.5 ಅವರ್ ಮ್ಯಾಕ್ಸಿಮಮ್. ಹಾಂ, ಏನು ರೋಡ್ಗಳು ಗುರು. ಸೊ ಅಂತೂ ಇಂತೂ ಇನ್ನೇನು ಬಾರ್ಡರ್ ಹತ್ರ ರೀಚ್ ಆಗ್ತಿದ್ದೀವಿ. ಇನ್ನೊಂದು 90 ಕಿಲೋಮೀಟ್ರ್ ಇದೆ ಕನ್ಯಾಕುಮಾರಿಗೆ. ಯಾಕೋ ಪುನಃ ಮೈಕು ಕೈ ಕೊಡ್ತಿರಂಗೆ ಐತೆ. ಏನೋ ಲೂಸ್ ಕನೆಕ್ಷನ್ ಥರ ಆಗ್ಬಿಡೈತೆ. ಯಾಕಂದರೆ ಮೈಕು ಅವಾಗ ಸಿಗ್ನಲ್ ತಗೋತಿಲ್ಲ, ಇಲ್ಲಾಂದರೆ ತೆಗ್ದ್ಬಿಟ್ಟು ಹಾಕಿದ್ರೆ ವರ್ಕ್ ಆಯ್ತದೆ ಪುನಃ. ಸೊ ಇವಾಗ ಏನಾಯಿತು ಅಂದರೆ ಅಲ್ಲಿ ನ್ಯಾಷನಲ್ ಹೈವೇ ಮುಗ್ದೋಯ್ತು, ಅಂಡರ್ ಕನ್ಸ್ಟ್ರಕ್ಷನ್ನಲ್ಲಿದೆ. ಸೊ ಹಾಗಾಗಿ ಈ ಕಡೆ ಡೈವರ್ಟ್ ಆಯಿತು ರೋಡು, ಲೆಫ್ಟ್ ಸೈಡ್ ತೊಗೋಬೇಕು. ಇದು ಯಾವುದೋ ಸಿಟಿ ಒಳಗಿಂದ ಹೋಗ್ತಾ ಇದ್ದೀನಿ ಇವಾಗ. ಇನ್ನು 56 ಕಿಲೋಮೀಟ್ರ್ ಅಂತಲೇ ತೋರಿಸ್ತು ಕನ್ಯಾಕುಮಾರಿ. ಸೊ ಇನ್ನೊಂದು 1 ಅವರಲ್ಲಿ ರೀಚ್ ಆಗ್ಬೋದೇನೋ. ಹೈವೇ ಕಾಮಗಾರಿ ನಡೀತಿದೆ. ಪ್ರಾಬಬ್ಲಿ ಕನ್ಯಾಕುಮಾರಿಗೆ ಇರ್ಬೋದು, ಬಿಕಾಸ್ ಅಲ್ಲಿ ರೋಡ್ ಕಟ್ ಆಗಿದ್ದು ನೆನಪಿರ್ತಲ್ಲ. ಪ್ರಾಬ್ಲಿ ಅದು ಇಲ್ಲಿಗೆ ಬಂದು ಜಾಯ್ನ್ ಆಗ್ಬೋದು, ಬಿಕಾಸ್ ನಾವು ಇದೇ ರೋಡಲ್ಲಿ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಕನ್ಯಾಕುಮಾರಿಗೆ. ಇವಾಗ ಮುಂದೆ ಹೋಗಿ ಅಲ್ಲೊಂದು ಲೆಫ್ಟ್ ತೊಗೋಬೇಕಂತೆ ಅಕಾರ್ಡಿಂಗ್ ಟು ದ ಮ್ಯಾಪ್ಸ್. ಸೊ ಇನ್ನೊಂದು 43 ಕಿಲೋಮೀಟರ್ನೂ ಇದೆ. ಆದಷ್ಟು ಬೇಗ ಹೋಗಿ ರೀಚ್ ಆಗೋಣ. ಇಲ್ಲಂತೂ ಮಳೆ ಬಿದ್ದಿರೋ ಒಂದು ಗುರ್ತು ಕೂಡ ಇಲ್ಲ ಗುರು. ಸ್ವಲ್ಪ ನೀರಿದೆ, ಅದು ಪ್ರಾಬ್ಲಿ ಇಲ್ಲಿಂದಾನೇ ಬಂದಿರೋದು. ಹಂಗೆ ನೋಡೋಕ್ಕೋ ಸಮುದ್ರ ಕಾಣ್ತೈತೆ ಆಗಲೇ. ಇಲ್ಲಿ ನೋಡ್ರೆ ಮಳೆದು ಗುರುತೇ ಇಲ್ಲ ಗುರು. ಕೇರಳ ನೋಡ್ರೆ ಆ ರೇಂಜಿಗೆ ಚೆಚ್ಕೊ ಹೊಡಿತೈತೆ ಮಳೆ. ತಮಿಳ್ನಾಡಿಗೆ ಬಂದರೆ ಡೆಡ್ ಆಪೋಸಿಟು, ರಣ ಬಿಸಿಲು. ಇವಾಗ ಹೆಂಗೂ ಬಿಸಿಲಿದ್ರು ಏನಪ್ಪ ಅಂದರೆ ಗಾಳಿ ಚೆನ್ನಾಗಿದೆ. ಸೊ ಅದೊಂದರಿಂದ ಬದುಕ್ತಾ ಇದ್ದೀನಿ ಈ ರೈಡಿಂಗ್ ಜಾಕೆಟೆಲ್ಲ ಹಾಕ್ಕೊಂಡು. ಇಲ್ಲಾಂದರೆ ಇಷ್ಟೊತ್ತಿಗೆ ಬೆಂದೋಗ್ತಿದ್ದೆ, ಗಾಳಿನೇ ಇರ್ತಿರ್ಲಿಲ್ಲ ಅಂದರೆ. ಆಲ್ಮೋಸ್ಟ್ ಕನ್ಯಾಕುಮಾರಿಗೆ ಬಂದ್ವಿ ಗುರು. ಅಲ್ಲಿ ನೋಡ್ತಿರ್ಬೋದು ಸಮುದ್ರ ಕಾಣ್ತಿದೆ ಆ್ಯಂಡ್ ದೊಡ್ಡ ಬ್ರಿಡ್ಜ್ ಇದೆ. ಆ ಕಡೆ ಸೀನರಿ ನೋಡ್ರಿ, ಯಪ್ಪ ಕ್ರೇಜಿ ಆಗಿದೆ. ಎಲ್ಲರೂ ಬೈಕ್ ನಿಲ್ಸೋಕ್ಕಾಗತ್ತೋ ನೋಡ್ತೀನಿ ರೀ. ಬೈಕ್ ನಿಲ್ಸ್ಬಿಟ್ಟು ಒಳ್ಳೆ ಫೋಟೋ ತಗೋಬೋದು. ಓ ಮೈ ಗಾಡ್, ಸಚ್ ಅ ಬ್ಯೂಟಿಫುಲ್ ಸಿನಾರಿಯೋ ಡೂಡ್. ಚೆನ್ನಾಗಿದೆ ನೋಡಿ, ಬೆಟ್ಟ ಆ್ಯಂಡ್ ಈ ಕಡೆ ಸಮುದ್ರ. ಕನ್ಯಾಕುಮಾರಿ ರೀಚ್ ಆದ್ವಿ ಗುರು ಫೈನಲಿ. ಆಫ್ಟರ್ 2.5 ಅವರ್ಸ್ ಆಫ್ ರೈಡಿಂಗ್ ಕನ್ಯಾಕುಮಾರಿಗೆ ರೀಚ್ ಆದ್ವಿ. ಇವಾಗ ಬೇಗ ಒಂದು ಸ್ಟೇ ಹುಡುಕೋಬಿಟ್ರೆ ಸಾಕು. ಸ್ಟೇ ಸ್ವಲ್ಪ ಒಳಗೋ ಹುಡ್ಕೋಣ ಬನ್ನಿ. ಸ್ವಲ್ಪ ಇದು ಒಂಥರ ಔಟ್ಸ್ಕರ್ಟ್ಸ್ ಆಯಿತು. ಇನ್ನೂ ಒಂದು 5 ಕಿಲೋಮೀಟರ್ನ ಮುಂದೆ ಹೋಗ್ಬೇಕು ಆ್ಯಕ್ಚುಲಿ ಪ್ರಾಪರ್ ಸಿಟಿಗೆ ಹೋಗೋಕ್ಕೆ. 5 ಕಿಲೋಮೀಟರ್ ಎಷ್ಟಿದೆ ಇನ್ನೂ. ಇದು ಮದುರೈ. ಪ್ರಾಪರ್ಲಿ ಇದೇ ಸಿಟಿ ಅನ್ಕೋತೀನಿ ಕನ್ಯಾಕುಮಾರಿದು. ಓ ಮೈ ಗಾಡ್, ಲುಕ್ ಎಟ್ ದ ವ್ಯೂ, ಕ್ರೇಜಿ ಆಗಿದೆ. ಆ್ಯಂಡ್ ಆ ಡಿಫ್ರೆನ್ಸ್ ನೋಡಿ, ಆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಿಮ್ಗೆ. ಇಲ್ಲಿಂದ ಸ್ವಲ್ಪ ಲೈಟ್ ಬ್ಲೂ ಮತ್ತು ಅಲ್ಲಿ ಡಾರ್ಕ್ ಬ್ಲೂ ಇದೆ. ಆ್ಯಂಡ್ ಕನ್ಯಾಕುಮಾರಿಗೆ ಬಂದ ತಕ್ಷಣ ಒಂಥರ ಫುಲ್ಲು ಓಪನ್ ಆಗೋಯ್ತಲ್ವ ಕ್ರೌಡು. ಲೈಕ್ ಒಂಥರ ಬಿಲ್ಡಿಂಗ್ಸ್ದಲ್ಲಿ ದೊಡ್ಡದಿಲ್ಲ, ಸಣ್ಣ ಬಿಲ್ಡಿಂಗ್ಸು. ಆ್ಯಂಡ್ ಎಲ್ಲಿ ನೋಡಿದ್ರು ಸ್ಕೈ ಕಾಣಿಸ್ತಿದೆ. ಅಪ್ಪ ಏನಾದ್ರು ಸ್ವಲ್ಪ ಫಸ್ಟ್ ಕುಡಿಬೇಕೇನಾದ್ರು, ಫುಲ್ ಡಿಹೈಡ್ರೇಟ್ ಆಗೋಗಿದೆ. ನಾನು ಜ್ಯೂಸಸ್ ಕುಡ್ಕೊಂಡು ಹೋಗೋಣ ಬನ್ನಿ. ಫಸ್ಟು ಜ್ಯೂಸ್ ಕುಡ್ಕೊಂಡು ಒಂದು ಸ್ಟೇ ಬುಕ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ. ಇವಾಗ ಟೈಮ್ ಬಂದು ಕಾಣಿಸ್ತಿಲ್ವಲ್ಲ ಗುರು ಇದರಲ್ಲಿ, 1:15. ಒಂದು 3 ಗಂಟೆ ಹಂಗೆ ವಿವೇಕಾನಂದ ಮೆಮೋರಿಯಲ್ ಕಡೆ ಹೋಗೋಣ. ನೈಟ್ ಲೈಫು ಹೆಂಗಿದೆಯೋ ಗೊತ್ತಿಲ್ಲ ಇಲ್ಲಿ, ಬಟ್ ಲೆಟ್ಸ್ ಸಿ. ಓ ರೇಡಾರ್ ಬೇರೆ ಇದೆ ಇಲ್ಲಿ, ನೈಸ್.